ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗನೆ ಎದ್ದು ರೆಡಿ ಆಗ್ತಿದ್ದೆ. ಇವತ್ತು ಗುರು ಪೌರ್ಣಿಮಾ ಅಲ್ವಾ, ಹಂಗಾಗಿ ನಾನು ಬೆಳಗ್ಗೆನೆ ಬೇಗನೆ ಎದ್ದು ಏನೇನ್ ಮಾಡಿದೆ ತೋರಿಸ್ತೀನಿ ಬನ್ನಿ. ಅಂಡ್ ನನ್ ಪೂಜೆ ಎಲ್ಲ ಇವತ್ತು ಅರ್ಲಿ ಮಾರ್ನಿಂಗ್ ಬೇಗನೆ ಮುಗಿಸ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಅಂಡ್ ಇದು ನನ್ನ ಕಿಚನ್. ನಾನ್ ಬೆಳಿಗ್ಗೆನೆ ಬೇಗನೆ ಎದ್ದು ತರಕಾರಿ ಪಲ್ಯ ಮಾಡಿದ್ದೆ ಅಂಡ್ ಕಾಳೆಲ್ಲ ಬೇಯಿಸಿದ್ದೆ, ಮುದ್ದೆ ಮಾಡಿದ್ದೆ, ರೈಸು ಮೊಸಪ್ಪೆಲ್ಲ ಮಾಡಿದ್ದೆ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ನಿಮ್ಗೆ ಸಿಗ್ತೀನಿ ನಾನು. ತುಂಬ ರಶ್ ಇದೆ, ಇಲ್ಲಂತೂ ತುಂಬ ರಶ್ ಇದೆ. 2 ಲೈನ್ಸ್ ಇದೆ, ಹಿಂಗೆ ಹೋಗಿ ಹಂಗೆ ಬರಬೇಕು. ರಶ್ ಇದೆ ಗೈಸ್, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಮತ್ತು ಆಸಕ್ತಿ ಇರುವವರು ಇಲ್ಲಿ ಕುತ್ಕೊಂಡು ಭಜನೆ ಕಾರ್ಯಕ್ರಮ ಬನ್ನಿ, ಮುಂದ್ಗಡೆ ಬನ್ನಿ, ದರ್ಶನ ಮಾಡ್ಬಿಟ್ಟು ಬನ್ನಿ. ಆ್ಯಂಡ್ ಫೈನಲಿ ಕಂಪ್ಲೀಟ್ ದರ್ಶನ ಆಯಿತು. ನೆಕ್ಸ್ಟು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕು, ಇಲ್ಲೇ ಪಕ್ಕ ಇದೆ. ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ, ಸಿಗ್ತೀನಿ. ಆ್ಯಂಡ್ ಗೈಸ್ ಮಳೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತಿದ್ದು, ಇವಾಗ ಹೋಗ್ತಾ ಇದ್ದೀನಿ. ಹಿಂಗೆ ಮಳೆ ಬರ್ತಾ ಇದೆ. ನಾನು ಹಿಂಗೆ ನೆನ್ಕೊಂಡೆ ಸ್ವಲ್ಪ ರಾಘವೇಂದ್ರ ಮಠಕ್ಕೆ ಬಂದೆ. ಫೈನಲಿ ಇಲ್ಲಿ ದರ್ಶನ ಆಯಿತು. ನೆಕ್ಸ್ಟು ಗೈಸ್ ವೆದರ್ ನೋಡಿ, ಮಳೆ ಬಂದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನೆಕ್ಸ್ಟು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಬನ್ನಿ, ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ಎಲ್ಲ ದೇವಸ್ಥಾನ ಟೆಂಪಲ್ ಹೊರ ನೋಡ್ಕೊ ಬರೋದು. ನಾನಿವಾಗ ನಮ್ಮ ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ಗೆ ಬಂದಿದ್ದೀನಿ. ಆ್ಯಂಡ್ ಫೈನಲಿ ನಾನು ಇವಾಗ ಮನೆಗೆ ಬಂದೆ, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು. ಸ್ವಲ್ಪ ನೈಟ್ಗೆ ಏನಾದರೂ ಡಿನ್ನರ್ ಪ್ರಿಪೇರ್ ಮಾಡಬೇಕು, ಹಂಗೆ ಸ್ವಲ್ಪ ಡಯಟ್ ಫುಡ್ ಕೂಡ ಮಾಡಬೇಕು. ಗೌಡ್ರನ್ನ ಕೇಳ್ತೀನಿ ಏನು ಬೇಕು ಅಂತ ಕೇಳ್ತಾರೆ ಅಂತ. ಅವ್ರಿಗೆ ಏನು ಬೇಕು ಅಂತ ಕೇಳ್ತಾರೆ, ಅದನ್ನು ಮಾಡ್ತೀನಿ. ಆ್ಯಂಡ್ ನಾನು ಮತ್ತೆ ಡಯಟ್ ಶೇಕ್ ಮಾಡಬೇಕು, ಅವ್ರಿಗೂ ಮಾಡಬೇಕು, ನನಗೂ ಮಾಡಬೇಕು. ನೋಡೋಣ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಏನು ಬೇಕು ಅಂತ ಕೇಳ್ತಾರೆ ಅಂತ. ನನ್ನ ಕಿಚನ್ನು ಸ್ಮಾಲ್ ಕಿಚನ್, ನಿಮಗೆ ತೋರಿಸ್ತೀನಿ ಕಿಚನ್ ಹೇಗಿದೆ ಅಂತ. ಆ್ಯಂಡ್ ನೈಟ್ ಡಿನ್ನರ್ಗೆ ವೆಜಿಟೇಬಲ್ಸ್ ಆ್ಯಂಡ್ ಬ್ರೊಕಾಲಿ ಮತ್ತು ಕಾರ್ನ್, ಪನ್ನೀರೆಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ಹೆಸರು ಕಾಳು ಮತ್ತು ಕಡಲೆಕಾಳು, ರಾಜ್ಮಾ ಕಾಳು ಮತ್ತು ಕಾಬೂಲ್ ಕಡಲೆ ರೆಡಿಯಾಗಿದೆ. ಆ್ಯಂಡ್ ವೆಜಿಟೇಬಲ್ ಪಲಾವ್ ಕೂಡ ರೆಡಿಯಾಗಿದೆ, ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು. ಮತ್ತು ಬೆಳಿಗ್ಗೆಗೆ ನನಗೆ ಮತ್ತು ಗೌಡ್ರಿಗೆ ಡಯಟ್ ಶೀಟ್ ಕೂಡ ರೆಡಿಯಾಗಿದೆ. ಅಂಡ್ ಇವ್ರೇನ್ ಮಾಡ್ತಿದಾರೆ ನೋಡೋಣ ಬನ್ನಿ. ಇವರು ಮೂವಿ ನೋಡ್ತಾ ಇದಾರೆ.
ಯಾವ ಮೂವಿ ಇದು? ತೆಲುಗು ಮೂವಿ. ನಮ್ಮಿಬ್ರದ್ದು ಇವಾಗ ಊಟ ಆಯ್ತು. ಇವಾಗ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. ನಾನು ಯಾವತ್ತಿದ್ರು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಿಚನ್ ಫುಲ್ಲು ಕ್ಲೀನ್ ಆಗಿರ್ಬೇಕು ಮತ್ತೆ ಪೀಸ್ ಆಗಿರ್ಬೇಕು. ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ. ಕ್ಲೀನ್ ಮಾಡ್ಕೊಂಡು ಇವರು ಮೂವಿಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮೂವಿ ನೋಡ್ಕೊಂಡು. ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ಟವ್ ಎಲ್ಲನೂ ಒರೆಸ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಎಲ್ಲ ಬೆಳಗ್ಬಿಟ್ಟು ಸ್ವಲ್ಪ ಮೂವಿ ನೋಡ್ಕೊಂಡು ಅವ್ರದ್ದು ಟೈಮ್ ಪಾಸ್ ಮಾಡಬೇಕು. ಮೋರೋವರ್ ನನಗೆ ನೈಟ್ ಹೊತ್ತು ಈ ಅನ್ನ ಸಾಂಬಾರು ಮುದ್ದೆ ತಿನ್ನೋದಕ್ಕಿಂತ ನನಗೆ ನೈಟ್ ಹೊತ್ತು ಈ ಪಲಾವು, ಅವಲಕ್ಕಿ, ಉಪ್ಪಿಟ್ಟು ಅಂದ್ರೆ ಟಿಫನ್ ಐಟಮ್ಸ್ ತಿನ್ನಕ್ಕೆ ತುಂಬಾ ಇಷ್ಟ. ಅದಕ್ಕೆ ನೈಟ್ ಹೊತ್ತು ನಾನು ಯಾವಾಗ್ಲೂ ಜಾಸ್ತಿ ಸ್ವಲ್ಪ ಡಯಟ್ ಫುಡ್, ತರಕಾರಿ ಕಾಳೆಲ್ಲ ಬೇಯಿಸ್ಕೊತೀನಿ. ಅಂಡ್ ಮೇಲೆ ಜಾಸ್ತಿ ನಾನು ಟಿಫನ್ ಮಾಡ್ಕೊತೀನಿ. ಅಂಡ್ ನಾನ್ ಬೆಳಿಗ್ಗೆ ಹೊತ್ತು ಟಿಫನ್ ಮಾಡಲ್ಲ. ಏನಕ್ಕಂದ್ರೆ ನಾನು ಮತ್ತೆ ಗೌಡ್ರಿಬ್ರು ಡಯಟ್ ಶೇಕ್ ಕುಡಿತೀವಿ, ಅಂದ್ರೆ ಪ್ರೋಟೀನ್ ಶೇಕ್ ಕುಡಿತೀವಿ. ಸೊ ನನ್ಗೆ ಟಿಫನ್ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ನಮ್ಮ ಮನೇಲಿದ್ದಾಗ ತಿಂದಾಗಿಂದನೂ ರೂಢಿಯಾಗಿದೆ. ಅದಕ್ಕೆ ನಾನು ನೈಟ್ ಹೊತ್ತು ಯಾವಾಗ್ಲೂ ಟಿಫನ್ ಐಟಮ್ಸ್ ಸ್ವಲ್ಪ ಏನಾದ್ರು ಸೈಡ್ಸ್ ಮಾಡ್ಕೋತೀನಿ. ನನ್ನ ಒಂದು ಕಿಚನ್ ಎಲ್ಲ ಇವಾಗ ಕ್ಲೀನ್ ಆಯ್ತು. ನಮ್ಗೆ ಇವಾಗ ಸಮಾಧಾನ ಆಯ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಅಂಡ್ ನಾನು ಗೌಡ್ರಿಗೆ ನನಗೆ ಪ್ರೋಟೀನ್ ಶೇಕ್ ಮಾಡ್ಕೊಂಡೆ. ಅದನ್ನ ನಿಮ್ಗೆ ತೋರಿಸಿಲ್ಲ ವಿಡಿಯೋದಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಪ್ರೋಟೀನ್ ಶೇಕ್ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಮತ್ತೆ ಅವ್ರಿಗೆ ಗೌಡ್ರಿಗೆ ಮತ್ತೆ ನನಗೆ ಡಯಟ್ ಫುಡ್ ಏನೇನು ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಖಂಡಿತ ತೋರಿಸ್ತೀನಿ. ವೆಯ್ಟ್ ಮಾಡಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇನೆ ವೀಡಿಯೋ ಹೆಂಗೆ ಮಾಡೋಕ್ಕಾಗಿಲ್ಲ, ಬೇಗ ಮಲ್ಕೊಬಿಟ್ಟೆ ಮೂವಿ ನೋಡಿಕೊಂಡು. ಎಷ್ಟು ಗಂಟೆಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ. ಇವತ್ತು ಲೇಟಾಗಿ ಎದ್ದಿದ್ದೀನಿ, 8 o'clock ಆಗಿಬಿಟ್ಟಿದೆ ಆಲ್ರೆಡಿ. ಇವತ್ತು ಆಷಾಢ ಶುಕ್ರವಾರ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ಆ್ಯಂಡ್ ಡಯಟ್ ಶೇಕ್ ಕುಡ್ದು ಮತ್ತು ನಾನು ಬೆಳಿಗ್ಗೆ ಟಿಫನ್ ಮಾಡಿದೆ ನನಗೆ ಮತ್ತು ಗೌಡ್ರಿಗೆ. ಅವರು ಜಿಮ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬರ್ತಾರೆ. ಅವ್ರು ಬರೋಷ್ಟು ಲಂಚ್ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಲಂಚ್ ಪ್ರಿಪೇರ್ ಮಾಡ್ತಾ ಸಿಗ್ತೀನಿ ನಿಮಗೆ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಪೂಜೆ ಮಾಡಿ ಅಡುಗೆ ಕೂಡ ಎಲ್ಲ ಮುಗೀತು. ಬನ್ನಿ ಏನು ಮಾಡಿದ್ವಿ ತೋರಿಸ್ತೀನಿ. ಆ್ಯಂಡ್ ಇದು ಅವ್ರಿಗೆ ಡಯಟ್ ಚಿಕನ್ನು, ಬ್ರೆಸ್ಟ್ ಪೀಸು, ಆ್ಯಂಡ್ ಇದು ತರಕಾರಿ ಸ್ಟೀಮಲ್ಲಿ ಬೇಯಿಸಿದ್ದೀನಿ. ಮತ್ತು ಇದು ಸೊಪ್ಪಿನ ಪಲ್ಯ ಆ್ಯಂಡ್ ಮುದ್ದೆ, ರೈಸ್ ಮತ್ತು ಉಪ್ಸಾರು. ಇಷ್ಟು ರೆಡಿಯಾಗಿದೆ ಮಧ್ಯಾಹ್ನ ಲಂಚ್ಗೆ. ಆ್ಯಂಡ್ ನಾನು ಇವ್ರಿಗೆ ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡು ಹೋಗಿ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದೀನಿ. ಆ್ಯಂಡ್ ಬಾಕ್ಸ್ಗೆ ಫ್ರೂಟ್ಸು ಮತ್ತು ಇಲ್ಲಿ ತಿನ್ನೋಕ್ಕೆ ಸಲಾಡು. ನಾನು ಬ್ರೆಡ್ ಆಮ್ಲೆಟ್ಗೆ ಸ್ಯಾಂಡ್ವಿಚ್ ಬ್ರೆಡ್ ಯೂಸ್ ಮಾಡ್ತೀನಿ. ಮತ್ತು ಸೋಮವಾರ ಗುರುವಾರ ಮಾತ್ರ ವೆಜ್ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ. ಮಿಕ್ಕಿದನ್ನೆಲ್ಲ ಬ್ರೆಡ್ ಆಮ್ಲೆಟ್. ಈ ಥರ ಕಟ್ ಮಾಡಿ ಬಾಕ್ಸಲ್ಲಿ ಹಾಕ್ತೀನಿ. ಸಂಜೆ ಸ್ನ್ಯಾಕ್ಸಿಗೆ ತಿಂತಾರೆ. ಆ್ಯಂಡ್ ಇನ್ನೊಂದು ಹಾಕ್ತಿದ್ದೀನಿ ಅವ್ರಿಗೆ, 2 ಹಾಕ್ತೀನಿ ಬಾಕ್ಸ್. ಆ್ಯಂಡ್ ಗೈಸ್, ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ಸ್ ಮಾಡ್ತೀನಿ, ಕುಕಿಂಗ್ ಬ್ಲಾಗ್ಸು. ಅದಕ್ಕೆ ಯೂಸ್ ಆಗುತ್ತೆ ಅಂತ ಇಷ್ಟಪಟ್ಟು ತೊಗೊಂಡೆ. ಚೆನ್ನಾಗಿದೆ ನೋಡಿ. ನೀವು ತೊಗೊಳ್ಳಿ. ಜಸ್ಟ್ ಇದು 93 rupees, ಇಲ್ಲ 100 rupees ಒಳಗಡೆನೆ ಅಷ್ಟೇನೆ. ನಾನು ಇದನ್ನ ಮೀಶೋದಲ್ಲಿ ತೊಗೊಂಡಿದ್ದು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದು ಮೀಶೋದು ಇದ್ರ ಲಿಂಕ್ ಹಾಕ್ತೀನಿ, ಹೋಗಿ ಸರ್ಚ್ ಮಾಡಿ ತೊಗೊಳ್ಳಿ. ಚೆನ್ನಾಗಿದೆ. ಕುಕಿಂಗ್ ಬ್ಲಾಗ್ಸ್ಗೆಲ್ಲ ಇದು ಚೆನ್ನಾಗಿ, ಅಂದರೆ ಸಾಲ್ಟನ್ನೆಲ್ಲ ಹಾಕ್ಕೊಳೋಕ್ಕೆಲ್ಲ ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದು 4 ಥರ ಶೇಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ತುಂಬ ಲೆಂತಿಯಾಗಿ. ಫ್ರೆಂಡ್ಸ್, ನಾನು ಇವಾಗ ಈ ದೇವಸ್ಥಾನಕ್ಕೆ ಬಂದೆ. ಆಷಾಢ ಶುಕ್ರವಾರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.